ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ತಾವು ತೆಗೆದುಕೊಂಡಂತಹ ನಿರ್ಧಾರದಿಂದನೇ ಈಗ ಪಾಕಿಸ್ತಾನಕ್ಕೆ ಸಂಕಷ್ಟ ಎದುರಾಗಿದೆ. ಪಾಕಿಸ್ತಾನ ಕೇವಲ ನೀರಿಗಾಗಿ ಮಾತ್ರ ಅಲ್ಲ, ಔಷಧಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಈಗ. ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡುವಂತ ನಿರೀಕ್ಷೆ ಪಾಕಿಸ್ತಾನದಲ್ಲಿ ಕಂಡುಬರ್ತಾ ಇದೆ. ತಮ್ಮ ನಿರ್ಧಾರದಿಂದ ತಮಗೆ ಈಗ ನಷ್ಟ ಆಗ್ತಾ ಇರೋದು ಕೇವಲ ನೀರಿಗಾಗಿ ಮಾತ್ರ ಹಾಹಾಕಾರ ಅಲ್ಲ, ಔಷಧಿಗಾಗಿನೂ ಕೂಡ ಹಾಹಾಕಾರ ಕಂಡು ಬರಬಹುದು. ಭಾರತದೊಂದಿಗಿನ ಎಲ್ಲ ವ್ಯಾಪಾರ ಸಂಬಂಧ ಬಂದ್ ಆಗ್ತಾ ಇದೆ. ಪಾಕಿಸ್ತಾನಕ್ಕೀಗ ಔಷಧಿಗಳ ಕೊರತೆ ಉಂಟಾಗುವ ಆತಂಕ. ಔಷಧಿಗಾಗಿ ಪರ್ಯಾಯ ಮೂಲ ಹುಡುಕೋದಕ್ಕೆ ಬೇರೆ ಬೇರೆ ದೇಶಗಳಿಂದ ಔಷಧಿಗಳನ್ನ ಆಮದು ಮಾಡಿಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಡ್ತಿದ್ದಾರಂತೆ. ಚೀನಾ, ರಷ್ಯಾ ಮತ್ತು ಯುರೋಪಿಯನ್ ದೇಶಗಳ ಮೊರೆ ಹೋಗಿರೋದು ಪಾಕಿಸ್ತಾನ. ಅದರಲ್ಲೂ ಕೂಡ ಭಾರತದಿಂದ 35-40% ಔಷಧಿಗಳನ್ನ ಆಮದು ಮಾಡಿಕೊಳ್ತಾ ಇದ್ರು ಅವರು. ರೇಬಿಸ್ ವಿರೋಧಿ ಲಸಿಕೆ ಇರ್ಬೋದು, ಹಾವು ಕಡಿತ ಸಂಬಂಧಪಟ್ಟಂತ ಲಸಿಕೆ ಇರ್ಬೋದು, ಔಷಧಿ ಇರ್ಬೋದು, ಕ್ಯಾನ್ಸರ್ನ ಔಷಧಿಗಳಿರ್ಬೋದು, ಇವೆಲ್ಲವನ್ನು ಕೂಡ ಭಾರತದಿಂದನೇ ಆಮದು ಮಾಡಿಕೊಳ್ತಾ ಇತ್ತು ಪಾಕಿಸ್ತಾನ. ಬಟ್ ಈಗ ಪಾಕಿಸ್ತಾನದ ಜೊತೆಗಿನ ಎಲ್ಲ ಸಂಬಂಧಗಳು ಕೂಡ, ವ್ಯಾಪಾರ ಸಂಬಂಧವೂ ಇಲ್ಲ, ಸ್ನೇಹ ಸಂಬಂಧವೂ ಇಲ್ಲ, ಎಲ್ಲವೂ ಕಡಿತ ಆಗಿದೆ. ಹೀಗಾಗಿ ಟೆನ್ಷನ್ ಎದುರಾಗ್ತಾ ಇದೆ. ಈ ದೊಡ್ಡ ಸಮಸ್ಯೆ ಎದುರಾಗಬಹುದು ಅಂತ, ಔಷಧಿಗಳ ಕೊರತೆ ಎದ್ದು ಕಾಣಿಸ್ತು ಅಂತ ಅಂದರೆ ಆಗ ಸಾವು ನೋವುಗಳು ಹೆಚ್ಚಾಗುತ್ತೆ. ಪಾಕ್ಗೆ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಔಷಧಿಗಳ ಕಾಳಸಂತೆ ಹೆಚ್ಚಾಗುವಂತ ಭಯವೂ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಇನ್ನು ಔಷಧಿಗಳ ಪೂರೈಕೆ ಆಗಲಿಲ್ಲ ಅಂತಂದರೆ ಜನರು ಸಾವನ್ನಪ್ಪಬಹುದು. ಔಷಧಿಗಳ ಪೂರೈಕೆ ಅಡಚಣೆಯಿಂದಾಗಿ ತೀವ್ರ ಕೊರತೆ ಉಂಟಾಗಬಹುದು. ಔಷಧಿಗಳ ಕಚ್ಚಾ ವಸ್ತುಗಳ 30-40% ಭಾರತವೇ ನೀಡ್ತಾ ಇತ್ತು. ಈಗ ತಮ್ಮ ನಿರ್ಧಾರದಿಂದ ಪಾಕ್ಗೆ ಮುಳುವಾಗುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಹೀಗಾಗಿ ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಇದ್ದಾವೆ ಅಂತ. ಈಗ ಸಿಂಧೂ ನದಿ ಒಪ್ಪಂದ ರದ್ದಾಗಿದೆ. ನಾವು ಈ ಒಪ್ಪಂದ ರದ್ದು ಮಾಡಿದ್ವಿ ಅನ್ನುವಂಥ ಕಾರಣಕ್ಕೆ ಪಾಕಿಸ್ತಾನದವರು ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿಕೊಂಡ್ರು. ಅಷ್ಟೇ ಅಲ್ಲ, ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಹತ್ರ ಇರುವಂಥ ಶಸ್ತ್ರಾಸ್ತ್ರಗಳು ಬರೀ ಪ್ರದರ್ಶನಕ್ಕಲ್ಲ, ನಾವು ದಾಳಿ ಮಾಡ್ತೀವಿ, ಪರಮಾಣು ಬಾಂಬ್ ದಾಳಿ ಮಾಡ್ತೀವಿ ಅಂತ. ಅದರ ಮಧ್ಯದಲ್ಲಿ ಈಗ ಭಾರತದಿಂದ ಪಾಕಿಸ್ತಾನಕ್ಕೆ 30-40% ಔಷಧಿಗಳು ಏನು ಆಮದಾಗ್ತಾ ಇದ್ವು, ಅವ್ರು ಆಮದು ಮಾಡ್ಕೊಳ್ತಾ ಇದ್ರಲ್ಲ, ಅದೆಲ್ಲವೂ ಕೂಡ ಬಂದ್ ಆಗ್ತಾ ಇರೋದ್ರಿಂದ ಅಲ್ಲಿ ಕಾಳಸಂತೆಯ ಹಾವಳಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಮತ್ತೆ ಅಲ್ಲಿ ಇರುವಂಥ ಔಷಧಿಗಳ ಬೆಲೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಈ ರೀತಿ ಔಷಧಿಗಳ ಕೊರತೆ ಎದುರಾಯಿತು ಅಂದರೆ ಸಾವು ನೋವುಗಳು ಹೆಚ್ಚಾಗಬಹುದು. ರೇಬಿಸ್ ಕಾಯಿಲೆಗಾಗಿ ನಮ್ಮ ಕಡೆಯಿಂದಾನೇ ಔಷಧಿಗಳು ಹೋಗ್ತಾ ಇದ್ವು. ಕ್ಯಾನ್ಸರ್ ಕಾಯಿಲೆಯ ಔಷಧಿಗಳು ಕೂಡ ಇಲ್ಲಿಂದಾನೇ ಅಲ್ಲಿಗೆ ರಫ್ತಾಗ್ತಾ ಇದ್ವು. ಅದೇ ರೀತಿಯಾಗಿ ಹಾವು ಕಚ್ಚಿತು, ಸ್ನೇಕ್ ಬೈಟ್ ಆಯಿತು ಅಂದರೆ ಅದಕ್ಕೆ ಸಂಬಂಧಪಟ್ಟ ಔಷಧಿಗಳನ್ನು ಕೂಡ ಇಲ್ಲಿಂದನೇ ಪೂರೈಕೆ ಮಾಡಲಾಗ್ತಾ ಇತ್ತು. ಬಟ್ ಅದು ಯಾವ ಔಷಧಿಗಳು ಕೂಡ ಇನ್ಮೇಲೆ ಇಲ್ಲಿಂದ ಹೋಗೋದಿಲ್ಲ. ಅಷ್ಟೇ ಅಲ್ಲ, ಅಕ್ಕಪಕ್ಕದ ದೇಶಗಳ ಜೊತೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಒಪ್ಪಂದ ಮಾಡ್ಕೊಳ್ಬೇಕು ಅಂದರೂ ಕೂಡ ಒಂದು ನಂಬಿಕೆ ವಿಶ್ವಾಸವನ್ನು ಗಳಿಸಬೇಕಲ್ಲ. ಬಟ್ ಆ ನಂಬಿಕೆ ವಿಶ್ವಾಸ ಗಳಿಸುವಲ್ಲಿ ಪಾಕಿಸ್ತಾನ ವಿಫಲವಾಗಿದೆ. ರಷ್ಯಾ ಇರ್ಬೋದು ಅಥವಾ ಇತರೆ ದೇಶಗಳ ಮೊರೆ ಹೋದರೂ ಕೂಡ ಆ ದೇಶಗಳಿಂದ ಇವ್ರಿಗೆ ಬೇಕಾಗಿರುವಂಥ ಔಷಧಿ ಸಿಗುತ್ತಾ? ಅವರು ಕೂಡ ಬೇರೆ ಬೇರೆ ದೇಶಗಳಿಂದ ತಮ್ಮಲ್ಲಿ ಕೊರತೆ ಇರುವಂಥ ಔಷಧಿಗಳನ್ನು ಆಮದು ಮಾಡಿಕೊಳ್ತಾ ಇರ್ತಾರೆ. ಇವ್ರ ದೇಶಕ್ಕೆ ಕೊಡುವಷ್ಟು ಅವ್ರೇನಾದರೂ ಉತ್ಪಾದನೆ ಮಾಡ್ತಾರಾ? ಹಾಗಾಗಿ ಇಲ್ಲಿ ಪಾಕಿಸ್ತಾನದಲ್ಲಿ ನೀರಿಗೆ ಮಾತ್ರ ಹಾಹಾಕಾರ ಅಲ್ಲ, ಊಟ ತಿಂಡಿಗೆ ಮಾತ್ರ ಹಾಹಾಕಾರ ಅಲ್ಲ, ಬದುಕಿಸುವಂತಹ ಈ ಔಷಧಿಗಳಿಗೂ ಕೂಡ ಹಾಹಾಕಾರ ಎದುರಾಗೋ ಸಾಧ್ಯತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕೊಲೀಗ್ ಪ್ರಭು. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ಪ್ರಭು, ಈಗಾಗಲೇ ಪಾಕಿಸ್ತಾನದಲ್ಲಿ ಅವ್ರು ತೆಗೆದುಕೊಂಡಿರುವಂತ ಒಂದಷ್ಟು ಡಿಸಿಷನ್ಸ್ ಏನಿದಾವೆ ತಮ್ಮ ತಲೆ ಮೇಲೆ ತಾವೇ ಚಪ್ಪಡಿ ಕಲ್ಲು ಹೇಳ್ಕೊಂಡಂತಾಗಿದೆ. ಸಿಂಧೂ ನದಿ ನಾವು ಒಪ್ಪಂದ ರದ್ದು ಮಾಡ್ತಾ ಇದ್ದಂತೆ ಅವ್ರು ಶಿಮ್ಲಾ ಒಪ್ಪಂದವನ್ನ ರದ್ದು ಮಾಡಿಕೊಂಡ್ರು. ಅದಾದ ನಂತರ ಒಂದಷ್ಟು ನಮಗೆ ಬೆದರಿಕೆ ಹಾಕ್ತಾ ಇದ್ರು, ನಾವು ಪರಮಾಣು ಬಾಂಬ್ ದಾಳಿ ಮಾಡ್ತೀವಿ ಹಾಗೆ ಹೀಗೆ ಅಂತ. ಬಟ್ ಈಗ ವೈದ್ಯಕೀಯ ತುರ್ತು ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಎದುರಾಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇದರಿಂದಾಗಿ ಏನೇನು ಎಫೆಕ್ಟ್ ಆಗಬಹುದು ಅಲ್ಲಿ ಪಾಕಿಸ್ತಾನದಲ್ಲಿ ಅಂತ? ನಿಜಕ್ಕೂ ಸೌಖ್ಯ, ಈಗ ನೀವು ಹೇಳಿದಾಗೆ ಪಾಕಿಸ್ತಾನ ಭಾರತವನ್ನು ಕೆಣಕಿ ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದ ನೋಡೋದಾದರೆ ಖಂಡಿತವಾಗ್ಲೂ ಪಾಕ್ನ ಆರ್ಥಿಕತೆ ಮೇಲೆ ಸಾಕಷ್ಟು ಪರಿಣಾಮಗಳು ಈಗ ಎದುರಾಗ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಪಕ್ಕದ ದೇಶ ಆಗಿರೋದ್ರಿಂದಾಗಿ 1996ರಿಂದಲೂ ಕೂಡ, ಅಂದರೆ 96ಕ್ಕಿಂತ ಹಿಂದಲೂ ಕೂಡ ಭಾರತ ಪಾಕ್ ನಡುವಿನ ಆ ಒಡನಾಟ ಏನಿತ್ತು, ಕೆಲವೊಂದಿಷ್ಟು ಒಪ್ಪಂದಗಳಿತ್ತು, ಅದು ಸುಗಮವಾಗಿ ನಡೀತಾ ಇತ್ತು. ಯಾವಾಗ
ಕಾರ್ಗಿಲ್ ಯುದ್ಧ ಆಯಿತು 1999. ಅದಾದ ಮೇಲೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಸಂಬಂಧ ಹಳಸಿ ಹೋಗೋಕ್ಕೆ ಶುರುವಾಯಿತು. ಅಷ್ಟಕ್ಕಷ್ಟೇ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರಲಾಯಿತು. ರಾಜತಾಂತ್ರಿಕವಾಗೂ ಕೂಡ ಎರಡು ದೇಶಗಳ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ. ಯಾಕಂದರೆ ಪ್ರತಿಯೊಂದು ಉಗ್ರರ ದಾಳಿಯ ಹಿಂದೆ ಅಥವಾ ಬಾಂಬ್ ಸ್ಫೋಟದ ಹಿಂದೆ ಅಥವಾ ಟೆರರಿಸ್ಟ್ ಆಕ್ಟಿವಿಟೀಸ್ ಹಿಂದೆ ಪಾಕಿಸ್ತಾನದ ಕೈವಾಡ ಅದು ಇದ್ದೇ ಇರುತ್ತೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಬಟ್ ಈಗ ಪಹಲ್ಗಾಮ್ನಲ್ಲಿ ಆದಂತಹ 26 ನರಮೇಧ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಕೈವಾಡ ಕೂಡ ಇದೆ ಅನ್ನೋದು ಬಹಳ ಸ್ಪಷ್ಟ. ಹಾಗಾಗಿ ಈಗ ಭಾರತವು ರಾಜತಾಂತ್ರಿಕವಾಗಿ ವಾರನ ಶುರುವಾಗಿದೆ. ಈಗಾಗಲೇ ಜಲಾಘಾತವನ್ನು ಕೂಡ ಕೊಟ್ಟಿದೆ. ವಾಟರ್ ವಾರ್, ಮರ್ಮಾಘಾತ ಏನಿದೆ ಮಾಸ್ಟರ್ ಸ್ಟ್ರೋಕ್ ಮೂಲಕ ಈಗಾಗಲೇ ಮುಜಾಫರಾಬಾದ್ ಆಗಿರ್ಬೋದು, ಮತ್ತೆ ಚಕೋತಿ ಗಡಿ ಭಾಗ ಆಗಿರ್ಬೋದು, LOC ಭಾಗ ಆಗಿರ್ಬೋದು, ಆ ಒಂದು ಎಲ್ಲ ಪ್ರದೇಶಗಳಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ವಾಟರ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ದಾರೆ. ಯಾವಾಗ ಆ ಸಿಂಧು ನದಿ ಒಪ್ಪಂದ ರದ್ದಾಯಿತು, ಅಲ್ಲಿ ನಿಂತ್ಕೊಂಡು ಪಾಕಿಸ್ತಾನಿ ಒಬ್ಬ ಉಗ್ರ ಏನು ಎಚ್ಚರಿಕೆ ಕೊಟ್ಟಿದ್ದ, ನೀವು ಸಿಂಧು ನದಿ ನೀರನ್ನು ಹರಿಸ್ತಾ ಇದ್ರೆ ನಾವು ನಿಮ್ಮ ಭಾರತದ ರಕ್ತವನ್ನು ಹರಿಸ್ತೀವಿ ಅಂಥೇಳಿ ಈಗ ಅದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ನೀರಿನ ಮೂಲಕವೇ ಪ್ರವಾಹದ ಭೀತಿಯನ್ನು ಶುರು ಮಾಡಿ ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ ನೀವು ಹೇಳ್ತಾ ಇದ್ರಿ ಔಷಧಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಪಾಕಿಸ್ತಾನಕ್ಕೆ ಎಫೆಕ್ಟ್ ಆಗಬಹುದು ಅಂಥೇಳಿ. ಅಂದರೆ ಈಗ ನೋಡಿ, ಭಾರತದಿಂದ ಸಾಕಷ್ಟು ರೀತಿಯಾದಂತಹ ವ್ಯಾಪಾರ ವಹಿವಾಟು ನಡೀತಾ ಇತ್ತು ಅವ್ರಿಗೆ. ಅಂದರೆ ಭಾರತವು ಕೂಡ ಸಾಕಷ್ಟು ವಸ್ತುಗಳನ್ನು ರಫ್ತು ಮಾಡ್ತಾ ಇತ್ತು. ಕೇವಲ ಔಷಧಿ ಅಷ್ಟೇ ಅಲ್ಲ, ದೈನಂದಿನ ವಸ್ತುಗಳನ್ನು ಕೂಡ ನಾವು ಅವ್ರಿಗೆ ರಫ್ತು ಮಾಡ್ತಾ ಇದ್ವಿ. ಉದಾಹರಣೆ ಕೊಡೋದಾದರೆ 2024-25 ಏಪ್ರಿಲ್ ಆರಂಭದ ತಿಂಗಳಿನಿಂದ ಇಲ್ಲಿವರೆಗೆ ಸುಮಾರು 4,000 ಕೋಟಿ ಎರಡು ದೇಶಗಳ ನಡುವೆ ವ್ಯವಹಾರ ಆಗಿದೆ. ಅಂದರೆ ನಾವು ಅಷ್ಟು ಪ್ರಮಾಣದ ವಸ್ತುಗಳನ್ನು ಅವರಿಗೆ ಆಮದನ್ನು ಮಾಡಿದ್ದೇವೆ. ಅವರು 200ರಷ್ಟು ಸುಂಕ ನಮಗೆ ವಿಧಿಸ್ತಾನೆ ಬಂದರೂ ಕೂಡ ನೆರೆಯ ರಾಷ್ಟ್ರ ಅನ್ನುವಂಥ ಒಂದೇ ಕಾರಣಕ್ಕೋಸ್ಕರ ಈ ವಸ್ತುಗಳನ್ನು ಅವರು ನಮ್ಮ ಭಾರತ ದೇಶ ಆಮದು ಮಾಡ್ಕೊಂಡು ಬರ್ತಾ ಇತ್ತು. ಈಗ ಔಷಧಿಗಳ ವಿಚಾರಕ್ಕೆ ಬರೋದಾದರೆ ನಾವು ಅಲ್ಲಿ ಏನು ಅಪೌಷ್ಟಿಕತೆಯಿಂದ ಸಾಕಷ್ಟು ಮಕ್ಕಳು ಬಳಲ್ತಾ ಇದ್ದಾರೆ, ರೇಬಿಸ್ ರೋಗದಂತಹ ರೋಗಗಳು ಜಾಸ್ತಿ ಆಗ್ತಾ ಇದೆ, ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಕೂಡ ನಿರಂತರವಾಗಿ ಪಾಕಿಸ್ತಾನದಲ್ಲಿ ಹೆಚ್ಚಳ ಆಗಿದೆ. ಹಾಗಾಗಿ ಅವರು ಔಷಧಿಗಳ ವಿಚಾರಕ್ಕೆ ಬಂದಾಗ ಭಾರತವನ್ನು ಜಾಸ್ತಿ ಅವಲಂಬಿಸಿದ್ದಾರೆ. ರೇಬಿಸ್ ವಿಚಾರ ಆಗಿರ್ಬೋದು, ಮತ್ತು ಹಾವು ಕಡಿದು ಸತ್ರೆ ಅಥವಾ ಹಾವು ಕಡಿದು ಏನಾದರೂ ಅವ್ರಿಗೆ ಗಾಯಗಳಾಗಿದ್ರೆ ಆ ಒಂದು ಔಷಧಿನೂ ಕೂಡ ಭಾರತದಿಂದ ಅವ್ರಿಗೆ ರಫ್ತಾಗ್ತಾ ಇತ್ತು. ಕ್ಯಾನ್ಸರ್ ಕಾರಕ ಕೆಲವೊಂದಿಷ್ಟು ರೋಗಗಳಿಗೂ ಕೂಡ ಭಾರತ ಅವರಿಗೆ ಮದ್ದುಗಳನ್ನು ಒದಗಿಸ್ತಾ ಇತ್ತು. ಇವೆಲ್ಲ ದೃಷ್ಟಿಯಿಂದ ನೋಡಿದ್ರೆ ಈಗ ಅವರಿಗೆ ಖಂಡಿತ ಆತಂಕ ಎದುರಾಗಿದೆ. ಬೇರೆ ಈಗ ಚೀನಾ, ರಷ್ಯಾ ಬೇರೆ ಬೇರೆ ದೇಶಗಳ ಮೊರೆ ಹೋಗ್ತಾ ಇದ್ದಾರೆ. ರಾಜತಾಂತ್ರಿಕ ವಾರ ಜೊತೆಗೆ ವ್ಯಾಪಾರ ವಹಿವಾಟು ಕೂಡ ಭಾರತ ಈಗ ಬಂದ್ ಮಾಡಿರೋದ್ರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಆರ್ಥಿಕವಾಗಿ ಬಹಳ ಪೆಟ್ಟು ತಿಂದಿರುವುದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೌಖ್ಯ. ಥ್ಯಾಂಕ್ ಯು ಪ್ರಭು ಡೀಟೇಲ್ಸ್ಗೆ.